ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷದಿಂದ ನಿಮ್ಮದು ಏನೆಲ್ಲ ಕನಸೆಲ್ಲ ಇರುತ್ತೆ ಎಲ್ಲ ಈಡೇರಲಿ ಅಂತ ಕೇಳ್ಕೊತೀನಿ ನಾನು. ಹಾಗೆ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದರೆ ಇವತ್ತು ಗುರುವಾರ ಬಂದಿದೆ ಹೊಸ ವರ್ಷ. ಸೊ ರಾಯರ ದಿನ, ಗುರುಗಳ ವಾರ ದಿನ ಬಂದಿದೆ, ಅದು ಇನ್ನೊಂದು ಖುಷಿ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಸ್ನಾನ ಮಾಡಿಕೊಂಡು ಡ್ರೆಸ್ಅಪ್ ಆಗಿದ್ದೀನಿ. ಮಠಕ್ಕೆ ಹೋಗಬೇಕು. ಆಲ್ರೆಡಿ ಟೈಮಾಗಿ ಹೋಗಿದೆ. ಮನೇಲಿ ಪೂಜೆ ಮಾಡಬೇಕು. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಗುಂಡಂಗೆ ಹುಷಾರಿಲ್ಲ, ಅದೊಂದು ಬೇಜಾರಿದೆ. 2 ಡೇಸಿಂದ ಅವ್ನು ನಾರ್ಮಲಾಗಿಲ್ಲ, ಆ್ಯಕ್ಟಿವ್ ಆಗಿಲ್ಲ. ಸೊ ಬನ್ನಿ ಗೈಸ್, ಹೇಗೆಲ್ಲ ಮಾಡ್ತೀನಿ ಪೂಜೆ ಬೇಗ ಬೇಗ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಮಟ್ಟಕ್ಕೆ ಹೋಗ್ಬಿಟ್ಟು ಬರೋಣ. ಎಲ್ಲ ಹೂವೆಲ್ಲ ತೆಗಿಬೇಕು ಇವತ್ತು. ನಾನಿವಾಗ ದೀಪ ಎಲ್ಲನೂ ತೊಳ್ಕೊತಾ ಇದ್ದೀನಿ, ದೇವ್ರ ಮನೆದು. ಆಲ್ರೆಡಿ ಲೇಟ್ ಆಗೋಯ್ತು. ಎಷ್ಟು ಬೇಗ ಮಾಡಿದ್ರು ಲೇಟ್ ಆಗೋಗುತ್ತೆ, ಏನು ಮಾಡೋದು ಅಲ್ವಾ? ಸೊ ಗೈಸ್, ನಿಮ್ಮ ಮನೇಲೆಲ್ಲ ಹೇಗೆ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೇನೋ ಅಷ್ಟು ಇಷ್ಟ ಇಲ್ಲ ದುಡ್ಡು ಖರ್ಚು ಮಾಡೋಕ್ಕೆ. ಅಂದ್ಕೊಂಡ್ರ ದುಡ್ಡು ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅಲ್ಲ, ನ್ಯೂ ಇಯರ್ನ ನಾನು ಸೆಲೆಬ್ರೇಟ್ ಮಾಡಲ್ಲ, ನನಗೆ ಇಷ್ಟ ಇಲ್ಲ. ಇವನ್ ಸಚಿನ್ ಕೂಡ, ನಮ್ಮಿಬ್ರದ್ದು ಆಲ್ಮೋಸ್ಟ್ ಒಂದೇ ಥರ ಇದೆ ಟೇಸ್ಟು. ಏನು ಅಷ್ಟು ಸೆಲೆಬ್ರೇಟ್ ಮಾಡೋದೇನಿಲ್ಲ. ಆದರೆ ಒಂದು ಪಕ್ಷ ನಾನೇನಾದರೂ ಇನ್ಕೇಸ್ ಸೆಲೆಬ್ರೇಟ್ ಮಾಡೋದನ್ನು ಸಚಿನ್ ಮಾಡೋದೇ ಇಲ್ಲ. ಅವನಿಗೆ ನಮಗೆ ಯುಗಾದಿನೇ ನಮಗೆ ಹೊಸ ವರ್ಷ, ಅದನ್ನು ಸೆಲೆಬ್ರೇಟ್ ಮಾಡಬೇಕು ನಾವು ಅಂತ ಹೇಳ್ತಾನೆ. ದೀಪ ತೊಳ್ಕೊತಾ ಇದ್ದೀನಿ. ದೀಪ ತೊಳ್ಕೊಂಡು ಬೇಗ ಬೇಗ ಮಾಡ್ಕೋಬೇಕು. ಇನ್ಫ್ಯಾಕ್ಟ್ ನಾನು ಹೇಳ್ಬೇಕಂದ್ರೆ, ನಾನು ಸ್ಕೂಲ್ ಕಾಲೇಜಸ್ಗೆ ಹೋಗ್ಬೇಕಾದ್ರೆ ರಾಯರ ಮಠ ಇದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಬಟ್ ಆಮೇಲೆ ಕೆಲವೊಂದು ಸನ್ನಿವೇಶಗಳು ನನ್ನನ್ನು ಎಲ್ಲೆಲ್ಲೋ ಕರ್ಕೊಂಡು ಹೋಯ್ತು. ಅದನ್ನು ನಾನು ತುಂಬ ಬಿಲೀವ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ರಾಯರಂದ್ರೆ ನನಗೆ ತುಂಬ ಇಷ್ಟ. ಇವಾಗ ಮಂತ್ರಾಲಯಕ್ಕೆ ಹೋಗಿದ್ದೆ. ನನ್ನ ಇಡೀ ಜೀವನದಲ್ಲಿ ನಾನು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗಿದ್ದು. ಅದು ಕೂಡ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಫಸ್ಟ್ ಟೈಮ್ ಹೋಗಿದ್ದೆ ಅಂತಲೇ 3 ದಿನ ಹೋಗಿದ್ದೆ. ಖುಷಿ ಇದೆ. ಸೊ ಅಷ್ಟೇ ಗೈಸ್, ಜೀವನ ಚೆನ್ನಾಗಿ ಸಾಗಬೇಕು, ಎಲ್ರದ್ದು ಸಾಗತ್ತೆ, ಮುಂದೆ ಚೆನ್ನಾಗಿರ್ತೀವಿ ಅನ್ನೋ ನಂಬಿಕೆ ಇದೆ. ಬನ್ನಿ, ದೀಪ ಎಲ್ಲ ತೊಳೆದಾಯ್ತು, ಹೋಗೋಣ. ನೋಡಿ, ರಾಯರು ಇಲ್ಲಿ ಮೇಲಿದ್ದಾರೆ. ಎಲ್ಲ ಆಯಿತು, ತುಂಬ ಚೆನ್ನಾಗಿ ಪೂಜೆ ಆಯಿತು. ಖುಷಿ ಆಯಿತು ಪೂಜೆ ಮಾಡಿ. ಇವಾಗ ಮಠಕ್ಕೆ ಹೋಗಬೇಕು. ಆಲ್ರೆಡಿ ಲೇಟ್ ಆಗಿದೆ. ಇಲ್ಲೇ ಲೇಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮಠದಲ್ಲಿ ಇನ್ನೂ ರಶ್ ಆಗಿಬಿಡುತ್ತೆ. ಆಲ್ರೆಡಿ ರಶ್ ಆಗಿರುತ್ತೆ, ಬೆಳಗ್ಗೆಯಿಂದನೇ ಜನ ಬರೋಕ್ಕೆ ಸ್ಟಾರ್ಟ್ ಆಗಿರ್ತಾರೆ. ನ್ಯೂ ಇಯರ್ ಅಲ್ವಾ, ಅದಕ್ಕೋಸ್ಕರ ಇನ್ನೂ ರಶ್ ಆಗಿರುತ್ತೆ. ಬೇಗ ಹೋಗಿ ಮುಗಿಸ್ಕೊಂಡು ಬರೋಣ ವಯಸ್. ಸೊ ಬನ್ನಿ ಹೋಗಿ ಬರೋಣ ಮಠಕ್ಕೆ. ಮಠದಲ್ಲಿ ಸಿಗ್ತೀನಿ. ಇವಾಗ ನಾನು ನೋಡಿ, ಗುಂಡ ಹುಷಾರಾಗಿದ್ದಾನೆ. ಇವಾಗ ನಾನು ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದೇವಸ್ಥಾನ ಫುಲ್ ರಶ್ ಅಂದರೆ ರಶ್ಶು. ನಾನು ಹಿಂಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದೆ ಅನ್ನೋದೇ ಗೊತ್ತಿಲ್ಲ. ಆದರೆ ಪ್ರಸಾದ ಸಿಗಲಿಲ್ಲ, ಅದಕ್ಕೆ ತುಂಬಾ ಕ್ಯೂ ಇತ್ತು. ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಪ್ರಸಾದ ಏನೂ ತಿನ್ನೋಕ್ಕೆ ಹೋಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಹೋದಾಗ ತಿನ್ನೋಣ ಅಂತ. ಇವಾಗ ಸಂಜೆ ಪಾಯಸ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಏನು ಪಾಯಸ ಮಾಡ್ತೀನಿ ಅಂದರೆ ಶಾವಿಗೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಪಾಯಸ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನಾನು ತೋರಿಸ್ಕೊಡ್ತೀನಿ, ಹಾಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಪಾತ್ರೆ ತೊಗೊಳ್ಳಿ. ಪಾತ್ರೆ ತೊಗೊಂಡು ಸ್ಟವ್ ಹಚ್ಕೋಬೇಕು. ಬಿಸಿ ಆಗಲಿ ಅದು ಸ್ವಲ್ಪ. ಸೊ ನೆಕ್ಸ್ಟ್ ಇಲ್ಲಿ ನಾನು ಶಾವಿಗೆ ತೊಗೊಂಡಿದ್ದೀನಿ. ಇದು ರೋಸ್ಟೆಡ್ ಶಾವಿಗೆ. ಮೊದಲೇ ರೋಸ್ಟ್ ಆಗಿ ಪ್ಯಾಕ್ ಆಗಿರುತ್ತೆ, ಬಟ್ ಆದರೂ ನೀವು ಇನ್ನೊಂದ್ಸಲ ರೋಸ್ಟ್ ಮಾಡ್ಕೋಬೇಕು, ಯಾಕಂದರೆ ಚೆನ್ನಾಗಿರೋದಿಲ್ಲ ರೋಸ್ಟ್ ಮಾಡ್ಕೊಂಡಿಲ್ಲ ಅಂತ ಅಂದರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ತುಪ್ಪ ಏನಾದರೂ ಹಾಕ್ಬಿಟ್ಟು, ಇಲ್ಲ ಹಾಗೆ ಕೂಡ ನೀವು ರೋಸ್ಟ್ ಮಾಡ್ಬೋದು. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಾಕು, ಜಾಸ್ತಿ ಏನು ಬೇಡ. ಏನಕ್ಕಂದರೆ ಇದು ಮೊದಲೇ ಇಷ್ಟು ಈ ಕಲರ್ ಇದೆ, ಬ್ರೌನ್ ಕಲರ್ ಇದೆ. ಇನ್ನೂ ಸ್ವಲ್ಪ ರೋಸ್ಟ್ ಮಾಡಿಬಿಟ್ರೆ ಫುಲ್ ಕಪ್ಪಾಗಿ ಹೋಗ್ಬಿಡುತ್ತೆ, ಇನ್ನು ಸೀದೋಗಿರೋ ಥರ ಕಾಣಿಸುತ್ತೆ. ಅದಕ್ಕೆ ಲೈಟಾಗಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಕೈ ಬಿಡಬಾರ್ದು, ಕೈ ಬಿಡ್ರೆ ಅದು ಸೀದೋಗ್ಬಿಡುತ್ತೆ. ಕೈ ಬಿಡ್ದೇನೆ ನೀವು ಅದನ್ನು ಸ್ವಲ್ಪ ಈ ಥರ ಬಾಡಿಸ್ಕೋಬೇಕು. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೈಪ್ ಅಂತ ಒಂದು ಬಟನ್ ಇದೆ, ಅದನ್ನು ಸಹ ಕ್ಲಿಕ್ ಮಾಡಿ. ಇನ್ನೊಬ್ಬರಿಗೆ ಅದು ಹೋಗಿ ನನ್ನ ವೀಡಿಯೋಸ್ ಅವ್ರಿಗೆ ನೋಟಿಫಿಕೇಶನ್ ಹೋಗುತ್ತೆ, ಹಾಗೆ ಹೆಚ್ಚು ವ್ಯೂಸ್ ಬರುತ್ತೆ. ಸಪೋರ್ಟ್ ಮಾಡಿ ಗೈಸ್. ಸೊ
ಈ ಥರ ರೋಸ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಮಾಡ್ಕೊಂಡಿಲ್ಲ, ಲೈಟಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಇದಕ್ಕೆ ನಾನು ಹಾಲು ಹಾಕೋತಾ ಇದ್ದೀನಿ. ಪುಟಾಣಿ ಗ್ಲಾಸ್ ತೊಗೊಂಡಿದ್ದೀನಿ, ಪುಟಾಣಿ ಗ್ಲಾಸಲ್ಲಿ ಹಾಕೋತಾ ಇದ್ದೀನಿ. ಇದರಲ್ಲಿ ನಾನು 1.5 ಗ್ಲಾಸ್ ಹಾಲು ಹಾಕಿದ್ದೀನಿ. ಇದಕ್ಕೆ 3 ಗ್ಲಾಸ್ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಪಾಯಸಕ್ಕೆ ಹಾಲು ಜಾಸ್ತಿ ಇದ್ರೆ ಚೆನ್ನಾಗಿರೋದಿಲ್ಲ. ಹಾಲು ಬಿಸಿಯಾಗಿ ಕುದಿಬೇಕು. ಇನ್ನೊಂದು ಇನ್ಫಾರ್ಮೇಶನ್ ನಿಮ್ಗೆ ಹೇಳೋಣ ಅಂತ, ನಾನು ನನ್ನ ಒಂದು ಕ್ಲಾತ್ಸ್ ಏನು ಪರ್ಚೇಸ್ ಮಾಡ್ತೀನಿ ಅದನ್ನು ಕೂಡ ಯೂಟ್ಯೂಬ್ ಲಿಂಕಲ್ಲಿ ಹಾಕಿರ್ತೀನಿ. ನಿಮಗೆ ಬೇಕು ಅಂತ ಅಂದರೆ ನೀವು ಅದನ್ನ ಮೇಲೆ ಕ್ಲಿಕ್ ಮಾಡಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಲಿಂಕ್ ಓಪನ್ ಆಗುತ್ತೆ. ಅಂದರೆ ಆನ್ಲೈನ್ ಶಾಪಿಂಗಲ್ಲಿ ಲಿಂಕ್ ಓಪನ್ ಆಗುತ್ತೆ. ಅದ್ರ ಮೇಲೆ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿರೋ ಕ್ಲಾತ್ನ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಇಷ್ಟ ಆಗಿದ್ರೆ ತಗೊಳ್ಳಿ, ಇಲ್ಲ ಅಂದರೆ ಬೇಡ. ಯಾಕಂದರೆ ನನ್ನ ಟೇಸ್ಟ್ ಹೇಗಿರುತ್ತೆ ಅಂತ ನಿಮಗೂ ಗೊತ್ತಾಗುತ್ತಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕಾಸ್ಮೆಟಿಕ್ಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಎಲ್ಲನೂ ಅಷ್ಟೇ. ನಾನು ಆಲ್ಮೋಸ್ಟ್ ಆನ್ಲೈನ್ ಶಾಪಿಂಗೇ ಮಾಡೋದು, ಆಫ್ಲೈನ್ ಕಮ್ಮಿ. ಆಫ್ಲೈನಲ್ಲಿ ನಮಗೆ ನಾವು ಅಂದ್ಕೊಂಡಿರೋ ಥರ ಪ್ಯಾಟರ್ನ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು ಸಿಗೋದಿಲ್ಲ. ಅದಕ್ಕೋಸ್ಕರ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತೀನಿ. ನಿಮ್ಗೇನಾದರೂ ಇಷ್ಟ ಆದರೆ ನನ್ನ ಒಂದು ಕಲೆಕ್ಷನ್ಸ್ ನೀವು ಕೂಡ ಹೋಗಿ ಶಾಪ್ ಮಾಡಿ. ಕುದೀತಾ ಇದೆ, ಇದಕ್ಕೆ ನಾನು ಸಕ್ಕರೆ ಸೇರಿಸ್ಕೊತೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನೀವು ಸ್ವೀಟ್ ಜಾಸ್ತಿ ತಿಂತೀರಾ ಅಂತ ಅಂದರೆ ಜಾಸ್ತಿ ಸೇರಿಸ್ಕೊಳ್ಳಿ, ಕಮ್ಮಿ ತಿಂತೀರಾ ಅಂದರೆ ಸ್ವಲ್ಪ ಸೇರಿಸ್ಕೊಳ್ಳಿ. ನನಗೆ ಸ್ವೀಟ್ ಜಾಸ್ತಿ ಅಷ್ಟು ಇಷ್ಟ ಇಲ್ಲ. ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಸ್ವೀಟ್ಸ್ ಇದೆ, ಅದನ್ನು ಮಾತ್ರ ನಾನು ತಿಂತೀನಿ, ಎಲ್ಲನೂ ತಿನ್ನೋದಕ್ಕೆ ಹೋಗೋದಿಲ್ಲ. ಆಮೇಲೆ ಸ್ವೀಟ್ ತುಂಬ ಒಳ್ಳೆಯದು ಅಲ್ಲ ಆರೋಗ್ಯಕ್ಕೆ. ದಯವಿಟ್ಟು ಆದಷ್ಟು ಸ್ವೀಟಾಗಿ ಕಟ್ ಡೌನ್ ಮಾಡಿ ಸ್ವೀಟ್ನ. ಸಕ್ಕರೆ ಹಾಕೊಂಡಾಗಿದೆ. ಇವಾಗ ಏಲಕ್ಕಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಓ ಮೈ ಗಾಡ್, ಶೆಕೆ. ನಾನು ಎಂಥ ಸೋಂಬೇರಿ ಅಂದರೆ, ಸಚಿನ್ ನನಗೆ ಇದೆಲ್ಲ ಏನು ವಿಡಿಯೋ ಮಾಡೋದಕ್ಕೆ ಏನದು ರಿಂಗ್ ಲೈಟ್ ಎಲ್ಲ ತಂದು ಕೊಟ್ಟಿದ್ರು. ಅದನ್ನ ತಂದು ಹಾಕೊಳ್ದೇ ಇರೋಷ್ಟು ಸೋಂಬೇರಿ ನಾನು. ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಏನಾದ್ರು ಕ್ಲಾರಿಟಿ ಸಿಕ್ಕಿಲ್ಲ ಅಂತಂದರೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಬಾದಾಮ್ ಪೌಡರ್ ಹಾಕೋಣ. ನೀವು ಯಾವ ಕಂಪ್ನಿ ಬಾದಾಮ್ ಪೌಡರ್ನಾದರೂ ಹಾಕೋಬೋದು, ಇದೆ ಅಂತ ಏನಿಲ್ಲ, ಎಲ್ಲದು ಒಂದೇ ಥರ ಇರುತ್ತೆ. ಬಾದಾಮ್ ಪೌಡರ್ ಎಷ್ಟು ಹಾಕಬೇಕು ಅಂತ ಅಂದರೆ ಜಾಸ್ತಿ ಹಾಕ್ಬಾರ್ದು, ಯಾಕಂದರೆ ಅದು ಬರೀ ಫ್ಲೇವರ್ಗೋಸ್ಕರ ಹಾಕ್ತಿರೋದಲ್ವ. 1 ಸ್ಪೂನ್ ಅಥವಾ 2 ಸ್ಪೂನ್ ಅಂದರೆ ಪುಟಾಣಿ ಸ್ಪೂನ್ ತೊಗೊಂಡು 1 ಸ್ಪೂನ್ ಅದ್ರಲ್ಲಿ ಇಲ್ಲ ಅಂದರೆ ಅದರಲ್ಲಿ 2 ಸ್ಪೂನ್ ಹಾಕಿ ಅಷ್ಟೇ. ದೊಡ್ಡ ಸ್ಪೂನ್ ಆದರೆ 1 ಸ್ಪೂನ್ ಸಾಕು. ಓಕೆ, ಕುದೀತಾ ಇದೆ. ಇವಾಗ ನಾನು ಶಾವಿಗೆನ ಸೇರಿಸ್ಕೊತಾ ಇದ್ದೀನಿ. ಸಮ್ಟೈಮ್ಸ್ ಶಾವಿಗೆ ಹಾಕಿದ ತಕ್ಷಣ ಉಕ್ಕುತ್ತೆ ಹಾಲು, ನೋಡ್ಕೊಂಡು ಹಾಕೊಳ್ಳಿ. ಆ 75% ಅಂದರೆ ಈ ಥರ ಇರುತ್ತಲ್ಲ, ಇಷ್ಟಕ್ಕೆ ಆಫ್ ಮಾಡಿಬಿಡಿ. ಅದು ಆಫ್ ಮಾಡಿದ್ಮೇಲೆ ಅದ್ರ ಹಬೆಗೆ ಒಳಗಡೆ ಶಾವಿಗೆ ಅದೇ ಕುಕ್ ಆಗುತ್ತೆ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ರೆಗ್ಯುಲರ್ ಆಗಿ ಪಾಯಸನ ಮಾಡೋದಿಲ್ಲ, ಯಾವಾಗಂದರೆ ಆವಾಗ ಬೇಕು ಅಂದಾಗ ಮಾತ್ರ. ಹಾಗೆ ದೇವ್ರಿಗೆ ಏನಾದರೂ ನೈವೇದ್ಯ ಇಡಬೇಕು ಅಂದರೆ ಮನೇಲಿ ಪಾಯಸ ಮಾಡ್ತಾರೆ. ಸೊ ಇವತ್ತು ನಾನು ಮಾಡಿದೆ, ಇದನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಆಗಿದೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.